ಆಲೂಗೆಡ್ಡೆ ಬಜ್ಜಿ ತುಂಬ ಹೊತ್ತು ಗರ್ಗರಿಯಾಗಿರಬೇಕಾ, ತುಂಬ ರುಚಿಯಾಗಿ ಆಗಬೇಕಾ? ಹಾಗಿದ್ರೆ ಈ ವಿಧಾನದಲ್ಲಿ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ಹೊತ್ತು ಗರ್ಗರಿಯಾಗಿರುತ್ತೆ. ಅದಕ್ಕೆ ನಾನಿವಾಗ ಇಲ್ಲಿ ಆಲೂಗೆಡ್ಡೆ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಸ್ಲೈಸರಲ್ಲಿ ನೋಡಿ ಈ ಥರ ನೈಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಸಿಟ್ಕೊಳ್ಳೋಣ. ಒಂದು 5 ನಿಮಿಷ ನೆನೆಸಿಟ್ಟರೆ ಸಾಕು. ಉಪ್ಪಲ್ಲಿ ತುಂಬ ಹೊತ್ತು ನೆನೆಸಬಾರ್ದು. ಈಗ ಒಂದು ಬೌಲ್ ತೊಗೊಂಡು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಸೋಡಾ ಪುಡಿ, 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚಂದ ಮಿಕ್ಸ್ ಮಾಡಿದ್ದಾದಮೇಲೆ ನೀರು ಹಾಕಿಬಿಟ್ಟು ನೋಡಿ ಸಾಫ್ಟ್ ಆಗೋ ತನಕ ಕಲಿಸ್ಕೊಳ್ಳಿ. ಈ ಥರ ಇವಾಗ ಒಂದು ಅರ್ಧ ಇಂಚಷ್ಟು ಶುಂಠಿ ತುರಿದಿರೋದು ಹಾಕೋಣ. ಮತ್ತು ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಜೀರಿಗೆ ಒಂದು 1/4 ಟೀ ಸ್ಪೂನ್ ಹಾಕಿ, ಎಷ್ಟು ಬೇಕು ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಆಲೂಗೆಡ್ಡೆ ತೊಗೊಂಡು ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಗೆ ಬಜ್ಜಿನ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಗರಿಗರಿಯಾದ ಆಲೂಗೆಡ್ಡೆ ಬಜ್ಜಿ ರೆಡಿ ಆಗುತ್ತೆ. ಇದು ತುಂಬ ಹೊತ್ತು ಹಾಗೆ ಗರ್ಗರಿಯಾಗಿರುತ್ತೆ. ಕಾಫಿಗೆ, ಟೀಗೆಲ್ಲ ಸಖತ್ತಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.